ಸುವಾರ್ತೆ 3ನೇ ಅಧ್ಯಾಯ 11ನೇ ವಚನ. ಸ್ನಾನಿಕನಾದ ಯೋಹಾನನು ಈ ಮಾತನ್ನು ಮಾತಾಡ್ತಾ ಇದ್ದಾನೆ. ನಾನಂತೂ ನಿಮಗೆ ನೀರಿನಲ್ಲಿ ಸ್ನಾನ ಮಾಡಿಸುತ್ತಾ ಇದ್ದೇನೆ, ನನಗಿಂತ ಹಿಂದೆ ಬರುವವನು ನನಗಿಂತ ಶಕ್ತನು. ಹಲ್ಲೆಲೂಯ. ಅವನು ಯೇಸು ಸ್ವಾಮಿ ಬಗ್ಗೆ ಹೇಳ್ತಾ ಇದ್ದಾನೆ, ನನ್ನ ಹಿಂದೆ ಬರುವವನು ಆತನು ನನಗಿಂತ ಶಕ್ತನು. ಅವನು ಹೆಂಗ್ರೆ ಪವಿತ್ರಾತ್ಮದಲ್ಲಿಯೂ ಬೆಂಕಿಯಲ್ಲಿಯೂ ಸ್ನಾನ ಮಾಡಿಸುತ್ತಾನೆ. ಆತನು ಯಾರು? ನನಗಿಂತ ಶಕ್ತನು. ಆತನು ಪವಿತ್ರಾತ್ಮದಲ್ಲಿಯೂ ಬೆಂಕಿಯಲ್ಲಿಯೂ ಸ್ನಾನ ಮಾಡಿಸುತ್ತಾನೆ. ಆತನ ಕೆರೆಗಳನ್ನು ಹೊರಲಿಕ್ಕೂ ನಾ ಯೋಗ್ಯನಲ್ಲ. ಸ್ನಾನಿಕನಾದ ಯೋಹಾನ ಹೇಳ್ತಾ ಇದ್ದಾನೆ, ನಾ ಏನ್ ಮಾಡ್ತೇನೆ, ನಿಮಗೆ ನೀರಿನಲ್ಲಿ ಸ್ನಾನ ಮಾಡಿಸುತ್ತೇನೆ, ನನಗಿಂತ ಹಿಂದೆ ಬರುವವನು ಆತನು ನಿಮ್ಮನ್ನು ಪವಿತ್ರಾತ್ಮದಲ್ಲಿಯೂ ಬೆಂಕಿಯಲ್ಲಿಯೂ ಸ್ನಾನ ಮಾಡಿಸುತ್ತಾನೆ. ಆತನ ಕೆರೆಗಳನ್ನು ಹೊರಲಿಕ್ಕೂ 1 ಯೋಹಾನ 4ನೇ ಅಧ್ಯಾಯ 4ನೇ ವಚನ. ಸ್ನಾನಿಕನಾದ ಯೋಹಾನನ ಒಬ್ಬನ ಬಗ್ಗೆ ಹೇಳ್ತಾ ಇದ್ದಾನೆ. ಅವನು ಯಾರು? ಆತನ ಯಾರು? ಯೇಸು ಸ್ವಾಮಿ. ಆತನ ಕೆರೆಗಳನ್ನು ಮುಟ್ಟಲಿಕ್ಕೆ, ಅಲ್ಲಂದ್ರೆ ಆತನು ಕೆರೆಗಳನ್ನು ಒತ್ತುವಂತೆ ಅವನಿಗೆ ಯೋಗ್ಯತೆ ಇಲ್ಲ. ಬಟ್ ಈಗ ಆ ದೇವರು ಎಲ್ಲಿದ್ದಾನೆ? ನಮ್ಮಲ್ಲಿ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೆರೆಗಳನ್ನು ಮುಟ್ಟುವಂತೆ ಯೋಗ್ಯತೆ ಇಲ್ಲ ಯಾರಿಗೆ? ಸ್ನಾನಿಕನಾದ ಯೋಹಾನನಿಗೆ. ಬಟ್ ಆ ದೇವರು ಎಲ್ಲಿದ್ದಾನೆ? ಆತನು ನಮ್ಮಲ್ಲಿ ಇದ್ದಾನೆ. ಅವಾಗ ಲೋಕದಲ್ಲಿ ಇರುವವನಿಗಿಂತ ನಮ್ಮಲ್ಲಿ ಇರುವವನು ಹೆಚ್ಚಿನವನು. ಹೆಚ್ಚಿನವನು ಎಲ್ಲಿದ್ದಾನೆ? ನಮ್ಮಲ್ಲಿ ಇದ್ದಾನೆ. ಆತನ ಕೆರೆಗಳನ್ನು ಮುಟ್ಟುವಂತೆ ನನಗೆ ಯೋಗ್ಯತೆ ಇಲ್ಲ ಅಂತ ಸ್ನಾನಿಕನಾದ ಯೋಹಾನನು ಹೇಳ್ತಾ ಇದ್ದಾನೆ. ಬಟ್ ಆ ಹೆಚ್ಚಿನವನಿಗೆ ಎಲ್ಲಿದ್ದಾನೆ? ನನ್ನಲ್ಲಿ ಇದ್ದಾನೆ. ಹಲ್ಲೆಲೂಯಾ. ಆ ಹೆಚ್ಚಿನವನು ನಿಮ್ಮಲ್ಲಿ ಇರುವ ಕಾರಣದಿಂದ ದೇವರು ನಮಗೆ ಈ ವರ್ಷವನ್ನು ಆಶೀರ್ವಾದವಾಗಿ ನಡೆಸುತ್ತಾನೆ. ಪವಿತ್ರ ಆತ್ಮನು ತುಂಬಿ ನಡೆಸುವ ವರ್ಷವಾಗಿ ಮಾಡುತ್ತಾನೆ. ಹಲ್ಲೆಲೂಯಾ. ಏನ್ ಮಾಡ್ತಾನಂತ್ರಿ? ನೀರಿನಲ್ಲಿಯೂ ಏನ್ ಮಾಡ್ತಾನೆ? ಸ್ನಾನ ಮಾಡಿಸುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನ ಏನ್ ಮಾಡ್ತಾನ್ರಿ? ಬೆಂಕಿಯಿಂದಲೂ ಪವಿತ್ರಾತ್ಮನಿಂದಲೂ ನಿಮಗೆ ಸ್ನಾನ ಮಾಡಿಸುತ್ತಾನೆ. ಈ ವರ್ಷದಲ್ಲಿ ನಾವೆಲ್ಲರೂ ದೇವರ ಹತ್ರ ಬೇಡಿಕೊಳ್ಳಬೇಕಾಗಿರೋ ಒಂದು ವಿಷಯ, ದೇವರೇ ನನ್ನನ್ನು ಪವಿತ್ರಾತ್ಮ ಅಭಿಷೇಕದಿಂದ ದೇವರನ್ನು ತುಂಬಿಸು. ಹಲ್ಲೆಲೂಯಾ. ನಿನ್ನ ಆತ್ಮನ ಅಭಿಷೇಕದಿಂದ ನನ್ನನ್ನು ದೇವರೇ ತುಂಬಿಸು. ನಿನ್ನ ವಾಕ್ಯದಲ್ಲಿ ಹೇಳಿದೆಯಲ್ಲ ಸ್ವಾಮಿ, ಸ್ನಾನಿಕನಾದ ಯೋಹಾನನ ಮೂಲಕ ದೇವರು ಹೇಳ್ತಾ ಇದ್ದಾನೆ. ಆತನು ಏನ್ ಮಾಡ್ತಾನಂದ್ರೆ ಬೆಂಕಿಯಿಂದಲೂ ಪವಿತ್ರಾತ್ಮನಿಂದಲೂ ನಮಗೆ ಸ್ನಾನ ಮಾಡಿಸುತ್ತಾರೆ. ದೇವರ ವಾಕ್ಯಗಳು ನನ್ನ ಬಾಳಲ್ಲಿ ನೆರವೇರಲಿ. ಸ್ನಾನಿಕನಾದ ಯೋಹಾನನ ಯೇಸು ಬಗ್ಗೆ ಹೇಳುವಾಗ ಹೇಳ್ತಾನ, ಆತನು ನನಗಿಂತ ಶಕ್ತನು, ನನಗಿಂತ ಶಕ್ತನು. ನಾವು ಅದೇ ಸ್ನಾನಿಕನಾದ ಯೋಹಾನ ಹೇಳ್ತಾ ಇದ್ದಾನೆ, ಆತನು ಶಕ್ತನು, ಆತನ ಕೆರೆಗಳನ್ನು ಹೊರುವಂತೆ ನನಗೆ ಯೋಗ್ಯತೆ ಇಲ್ಲ. ಅದೇ ನಾವು ಈಗ ನಮ್ಮಲ್ಲಿ ಇದ್ದಾನೆ. ಈ ಲೋಕದಲ್ಲಿ ಇರುವವನಿಗಿಂತ ನನ್ನಲ್ಲಿ ಯೇಸು ಸ್ವಾಮಿ ನಿಮ್ಮಲ್ಲಿ ಇದ್ದಾನೆ ಎಂಬುದನ್ನು ನಮಗೆ ನಂಬಬೇಕು. ಯೇಸು ಸ್ವಾಮಿ ನನ್ನಲ್ಲಿ ಇದ್ದಾನೆ. ಈ ಲೋಕದಲ್ಲಿ ಇರುವವನಿಗಿಂತ ನನ್ನಲ್ಲಿ ಇರುವವನು ದೊಡ್ಡವನಾಗಿದ್ದಾನೆ, ಹೆಚ್ಚಿನವನಾಗಿದ್ದಾನೆ. ಆತನು ಸರ್ವವನ್ನು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಆತನಿಂದ ಸಾಧ್ಯವಾದ ಕಾರ್ಯಗಳು ಒಂದು ಇಲ್ಲ. ಇದಾನಲ್ಲ, ಆತನ ನನಗಿಂತ ದೊಡ್ಡವನು, ಆತನ ಕೆರೆಗಳನ್ನು ಮುಟ್ಟುವಂತ ನನಗೆ ಯೋಗ್ಯನೇ. ಇವನು ಯಾರು? ಸಾಧಾರಣ ವ್ಯಕ್ತಿ ಅಲ್ಲ. ಲೂಕನ ಬರೆದ ಸುವಾರ್ತೆ 7ನೇ ಅಧ್ಯಾಯ 28ನೇ ವಚನ ಓದಿರಿ. ಲೂಕನ ಬರೆದ ಸುವಾರ್ತೆ 7ನೇ ಅಧ್ಯಾಯ 28ನೇ ವಚನ. ಸ್ತ್ರೀಗಳಲ್ಲಿ ಹುಟ್ಟಿದವರೊಳಗೆ ಯೋಹಾನನಿಗಿಂತ ದೊಡ್ಡವನು ಯಾರು ಇಲ್ಲ. ಈ ಸಣ್ಣ ವ್ಯಕ್ತಿ ಅಲ್ಲ. ಹಲ್ಲೆಲೂಯಾ. ಓದ್ರಿ ವಾಕ್ಯತ್ರಿಗೆ. ಸ್ತ್ರೀಯರಲ್ಲಿ ಹುಟ್ಟಿದವರೊಳಗೆ ಯೋಹಾನನಿಗಿಂತ ದೊಡ್ಡವನು ಒಬ್ಬನೂ ಇಲ್ಲ. ಆದರೂ ದೇವರ ಸರಿ, ಸಾಕ್ರಿ. ಈಗ ನನಗಿಂತ ದೊಡ್ಡವನು ಅಂತ ಹೇಳಿದವನು ಸಣ್ಣ ವ್ಯಕ್ತಿ ಅಲ್ಲ. ಭೂಮಿಯಲ್ಲಿ ಹುಟ್ಟಿದ ಎಲ್ಲಾ ಪುರುಷರಿಗಿಂತ ದೊಡ್ಡವನವನೇ. ಸ್ನಾನಿಕನಾದ ಯೋಹಾನನಿಗೆ ದೇವರು ಕೊಡುವ ಸರ್ಟಿಫಿಕೇಟ್ ರೀ. ಏನ್ ಸರ್ಟಿಫಿಕೇಟ್? ಸ್ತ್ರೀಯರಲ್ಲಿ ಹುಟ್ಟಿದರಲ್ಲಿ ಎಲ್ಲರಿಗಿಂತ ದೊಡ್ಡವನು ಯಾರಂತ್ರಿ? ಸ್ನಾನಿಕನಾದ ಯೋಹಾನನು. ಅಂತ ಸ್ನಾನಿಕನಾದ ಯೋಹಾನನು ಯೇಸು ಸ್ವಾಮಿ ಬಗ್ಗೆ ಸಾಕ್ಷಿ ಹೇಳುತ್ತಾ ಇದ್ದಾನೆ, ಆತನು ನನಗಿಂತ ದೊಡ್ಡವನು.
ಹಲ್ಲೆಲೂಯಾ. ಆತನ ಕೆರೆಗಳನ್ನು ಮುಟ್ಟುವಂತೆ ಹೊತ್ತುಕೊಳ್ಳುವಂತೆ ಯೋಗ್ಯತೆ ನನಗೆ ಇಲ್ಲ. ಅಂತ ದೊಡ್ಡ ದೇವರು ಇವತ್ತು ಎಲ್ಲಿದ್ದಾನೆ? ನನ್ನಲ್ಲಿ ಇದ್ದಾನೆ. ಹಲ್ಲೆಲೂಯಾ. ಈ ಲೋಕದಲ್ಲಿ ಇರುವವನಿಗಿಂತ ನನ್ನಲ್ಲಿ ಇರುವವನು ದೊಡ್ಡವನಾಗಿದ್ದಾನೆ. ಹಲ್ಲೆಲೂಯಾ. ಈಗ ದೊಡ್ಡ ದೇವರು ಎಲ್ಲಿದ್ದಾನೆ? ನನ್ನಲ್ಲಿದ್ದಾನೆ. ಎಲ್ರಿ ನನ್ನಲ್ಲಿದ್ದಾನೆ. ಮೋಶೆ ದೇವರಿಗೆ ನೋಡ್ತಾ ಇದ್ದಾನೆ. ಅವಾಗ ದೇವರು ಎಲ್ಲಿದ್ದಾನೆ? ಮೋಶೆ ದೇವರು ನೋಡ್ತಾ ಇದ್ದಾನೆ. ದೇವರು ಅವಾಗ ಎಲ್ಲಿದ್ದಾನೆ? ಬೆಂಕಿಯಲ್ಲಿದ್ದಾನೆ. ವಿಮೋಚನೆ ಕಾಂಡ 3ನೇ ಅಧ್ಯಾಯ 5ನೇ ವಚನ ತೆಗೆದು. ವಿಮೋಚನೆ ಕಾಂಡ 3ನೇ ಅಧ್ಯಾಯ 5ನೇ ವಚನ. ಈ ಹತ್ತಿರ ಬರಬೇಡ. ಈಗ ನೋಡ್ರಿ, ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ಅವನಿಗೆ ಹೇಳ್ತಾ ಇದ್ದಾನೆ. ಎಲ್ಲಿದ್ದಾನೆ ದೇವರಿಗೆ? ಮುಳ್ಳಿನ ಪೊದೆಯಿಂದ ಮಾತಾಡ್ತಾ ಇದ್ದಾನೆ. ಮಾತಾಡುವಾಗ ದೇವರು ಹೇಳ್ತಾ ಇದ್ದಾನೆ, ನೀ ಹತ್ರ ಬರಬೇಡ. ನೀನ ಏನ್ ಮಾಡ? ನಿನ್ನ ಕಾಲಿನ ಕೆರೆಗಳನ್ನು ಬಿಟ್ಟು ಬಾ. ಇದೇ ರೀತಿಯಾಗಿ ದೇವರು ಇನ್ನೊಬ್ಬನಿಗೂ ಹೇಳಿದಾನೆ, ನಿನ್ನ ಕೆರೆಗಳನ್ನು ತೆಗೆದಾಕ. ಯೋಶುವನಿಗೆ ದೇವರು ಹೇಳಿದಾನೆ. ಯೋಶುವ 5ನೇ ಅಧ್ಯಾಯ 15ನೇ ವಚನ. ಯೆಹೋವನ ಸೇನಾಧಿಪತಿ ಯೋಶುವನು ನೋಡಿ ಹೇಳ್ತಾ ಇದ್ದಾನೆ, ನಿನ್ನ ಕಾಲಿನ ಕೆರೆಗಳನ್ನು ತೆಗೆದು ಹಾಕು. ನೀ ನಿಂತಿರುವ ಸ್ಥಳ ಪರಿಶುದ್ಧವಾಗಿದೆ. ಮೋಸೆಗೂ ಅದೇ ದೇವರು ಹೇಳಿದ್ದಾನೆ. ಈಗ ಯೋಶುವನಿಗೂ ದೇವರು ಅದೇ ಹೇಳ್ತಾ ಇದ್ದಾನೆ. ಬಟ್ ಈ ಮೋಸೆ ನೋಡ್ತಾ ಇರುವ ಯೋಶುವ ದೇವರನ್ನು ಹೆಂಗ್ ನೋಡ್ತಾ ಇದ್ದಾನ್ರಿ? ದೊಡ್ಡ ಕತ್ತಿ ಹಿಡಿದು ನಿಂತಿದ್ದಾನೆ ಒಬ್ಬ ಮನುಷ್ಯ. ಮೇಲಿರುವ ವಾಕ್ಯ ಹೋದ್ರಿ 14. ಆ ಮನುಷ್ಯನು ನಾನು ಅಂಥವನಲ್ಲ, ಯೆಹೋವನ ಮೇಲಿರುವ ವಾಕ್ಯ ಹೋದ್ರಿ 13. ಯೆಹೋಶುವನು ಯೆರಿಕೋವಿನ ಹತ್ತಿರದಲ್ಲಿದ್ದಾಗ, ಓಕೆ, ಯೆಹೋಶುವನು ಯೆರಿಕೋ ಹತ್ತಿರ ಇರುವಾಗ ಒಂದಾನೊಂದು ದಿನ ಕಣ್ಣೆತ್ತಿ ನೋಡಲು ಅವನು ಕಣ್ಣೆತ್ತಿ ನೋಡ್ತಾ ಇದ್ದಾನೆ. ಒಬ್ಬ ಮನುಷ್ಯನು ಇರಿದ ಕತ್ತಿಯನ್ನು ಇರಿದ ಕತ್ತಿಯನ್ನು ತೆಗೆದ ಕತ್ತಿ ಇರಿದ ಕತ್ತಿಯನ್ನು ಕೈಯಲ್ಲಿ ಹಿಡಿದು ತನ್ನೆದುರಿನಲ್ಲಿ ನಿಂತಿರುವುದನ್ನು ಕಂಡನು. ಈಗ ನೋಡ್ರಿ, ಒಬ್ಬ ಮನುಷ್ಯನು ಕೈಯಲ್ಲಿ ಕತ್ತಿ ಹಿಡಿದು ನಿಂತಿರುವನು ಯೋಶುವ ನೋಡ್ತಾ ಇದ್ದಾನೆ. ಅವನು ಅವನ ಬಳಿಗೆ ಹೋಗಿ, ನೀನು ನಮ್ಮವನು ಅಥವಾ ಶತ್ರು ಪಕ್ಷದವನು? ನೀ ನನ್ನವನ. ಈಗ ಯೋಶುವ ಹೋಗಿ ಕೇಳ್ತಾ ಇದ್ದಾನೆ. ಅವನು ಯಾರಂತ ಗೊತ್ತಿಲ್ಲ. ಅವನು ಹೋಗಿ ಕೇಳ್ತಾ ಇದ್ದಾನೆ, ಇಲ್ಲಿ ನನ್ನ ಪಕ್ಷ ಇದೆಯಾ ಇಲ್ಲಂದ್ರೆ ಶತ್ರು ಪಕ್ಷದಲ್ಲಿ ಇದೆಯಾ ಅಂತ. ಅದಕ್ಕೆ ಅವನು ಉತ್ತರ ಹೇಳ್ತಾ ಇದ್ದಾನೆ. ಆ ಮನುಷ್ಯನು ನಾನು ಅಂಥವನಲ್ಲ, ಯೆಹೋವನ ಸೇನಾಧಿಪತಿಯು ಈಗಲೇ ಬಂದಿದ್ದೇನೆ ಎಂದನು. ಈಗಲೇ ಬಂದಿದ್ದೇನೆ ಅಂತ ಹೇಳಿದ್ದಾನೆ. ಆಗ ಯೆಹೋಶುವನು ಅವನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ, ತಕ್ಷಣವೇ ಅವನು ಸಾಷ್ಟಾಂಗವಾಗಿ ನಮಸ್ಕಾರ ಮಾಡುತ್ತಾ ಇದ್ದಾನೆ. ಸ್ವಾಮಿಯವರು ತಮ್ಮ ಸೇವಕನಿಗೆ ಏನು ಆಜ್ಞಾಪಿಸಬೇಕೆಂದಿರುತ್ತೀರಿ ಎನ್ನಲು, ಯೆಹೋವನ ಸೇನಾಧಿಪತಿಯು ನಿನ್ನ ಕಾಲಿನ ಕೆರೆಗಳನ್ನು ತೆಗೆದುಹಾಕು. ನಿನ್ನ ಕಾಲಿನ ಕೆರೆಗಳನ್ನು ತೆಗೆದುಹಾಕು. ನೀನು ನಿಂತಿರುವ ಸ್ಥಳ ಪರಿಶುದ್ಧವಾದದ್ದು. ಹಲ್ಲೆಲೂಯಾ. ಬೈಬಲ್ ಅಲ್ಲಿ ಇಬ್ಬರಿಗಷ್ಟೇ ಈ ಒಂದು ದರ್ಶನವಾಗಿದೆ. ಹೆಂಗ್ ಇಬ್ಬರಿಗಷ್ಟೇ ದೇವರು ಹೇಳಿದ್ದಾನೆ, ನಿನ್ನ ಕಾಲಿನ ಕೆರೆಗಳನ್ನು ತೆಗೆದಾಕ. ನೋಡ್ರಿ, ಇಬ್ಬರ ಬಾಲಲ್ಲಿ ದೇವರು ಹೇಳ್ತಾ ಇದ್ದಾನೆ, ಕೆರೆಗಳನ್ನು ತೆಗೆದಾಕ. ಒಬ್ಬನು ಹೇಳ್ತಾ ಇದ್ದಾನೆ, ಆತನ ಕೆರೆಗಳನ್ನು ಮುಟ್ಟುವಂತೆ ನನಗೆ ಯೋಗ್ಯತೆ ಇಲ್ಲ. ಈ ಮೋಶೆ ಎಷ್ಟು ದೊಡ್ಡವನಂತ ನಮಗೂ ಗೊತ್ತಿದೆ. ಈ ಯೋಶುವನು ಎಷ್ಟು ದೊಡ್ಡವನಂತ ಗೊತ್ತಿದೆ. ಈ ಒಂದು ಸ್ನಾನಿಕನಾದ ಯೋಹಾನನು ಎಲ್ಲಾ ಮನುಷ್ಯರಿಗಿಂತಲೂ, ಹುಟ್ಟಿದ ಸ್ತ್ರೀಗಳಲ್ಲಿ ಹುಟ್ಟಿದ ಎಲ್ಲಾ ಮನುಷ್ಯರಿಗಿಂತ ಅವನು ದೊಡ್ಡವನಂತ ಗೊತ್ತಿದೆ. ಬಟ್ ಅವರಿಗಿಲ್ಲದ ಭಾಗ್ಯವು ಶ್ಲಾಘ್ಯವು ದೇವರು ನಿಮಗೂ ನನಗೂ ಕೊಟ್ಟಿದ್ದಾನೆ. ಏನೆಂದ್ರೆ ಆ ದೇವರು ನನ್ನಲ್ಲಿ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಾ ಈ ವಾಕ್ಯವನ್ನು ಧ್ಯಾನಿಸ್ತಾ ಇದ್ದೇನೆ. ಮೋಶೆಗೆ ದೇವರು ಹೇಳ್ತಾ ಇದ್ದಾರೆ, ಚಪ್ಪಲಿ ತೆಗೆ. ಮೋಶೆ ಸಾಧಾರಣ ವ್ಯಕ್ತಿ ಅಲ್ಲ, ಅವನು ಎಷ್ಟೆಲ್ಲ ಅದ್ಭುತ ಕಾರ್ಯ ಮಾಡಿದಾನಂದ್ರೆ ನಮಗೆಲ್ಲರಿಗೂ ಗೊತ್ತಿದೆ. ಯೋಶುವನಿಗೆ ದೇವರು ಹೇಳ್ತಾ ಇದ್ದಾನೆ, ನಿನ್ನ ಚಪ್ಪಲಿ ತೆಗಿ. ಸ್ನಾನಿಕನಾದ ಯೋಹಾನನು ಎಲ್ಲಾ ಪ್ರವಾದಿಗಳಿಗಿಂತ ದೊಡ್ಡವನಾಗಿದ್ದಾನೆ. ಅವನನ್ನು ನೋಡಿ ದೇವರು ಅವನು ಹೇಳ್ತಾ ಇದ್ದಾನೆ, ನಿನ್ನ ಚಪ್ಪಲು ಮುಟ್ಟುವಂತ ಯೋಗ್ಯತೆ ನನಗೆ ಇಲ್ಲ. ಬಟ್ ಅಂತವರಿಗೆ ಇಲ್ಲದ ಭಾಗ್ಯ ದೇವರು ನಿಮಗೂ ನನಗೂ ಕೊಟ್ಟಿದ್ದಾನೆ. ಆತನ ಹತ್ರ, ಯಾಕಂದ್ರೆ ಆತನ ದೇವರು ನಮ್ಮಲ್ಲಿ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಫಲವನ್ನು ಹೊಂದಬೇಕು ಈ ದಿನಗಳಲ್ಲಿ. ಆತನ ಏನ್ ಮಾಡ್ತಾನಂದ್ರಿ, ಪವಿತ್ರಾತ್ಮನಿಂದಲೂ ಬೆಂಕಿಯಿಂದಲೂ ನಮಗೆ ಸ್ನಾನ ಪಡಿಸುತ್ತಾನೆ. ಅದನ್ನ ಏನ್ ಮಾಡ್ತಾನೆ?
ಪವಿತ್ರಾತ್ಮನಿಂದಲೂ ಬೆಂಕಿಯಿಂದಲೂ ಸ್ನಾನ ಪಡಿಸುತ್ತಾನೆ. ಇವಾಗ ಈ ವರ್ಷದಲ್ಲಿ ಫಸ್ಟ್ ಭಾನುವಾರ ದೇವರ ಸನ್ನಿಧಿಯಲ್ಲಿ ಬಂದಿರುವ ದೇವರ ಜನವೇ, ನಮ್ಮ ಪ್ರಾರ್ಥನೆ ಹಿಂಗಾಗಿರಬೇಕು. ದೇವರೇ, ನನಗೂ ಬೆಂಕಿಯಿಂದಲೂ ಪವಿತ್ರಾತ್ಮನಿಂದಲೂ ದೇವರೇ ಸ್ನಾನ ಪಡಿಸು. ಪರಿಶುದ್ಧಾತ್ಮನ ಅಭಿಷೇಕದಿಂದ ತುಂಬಲ್ಪಟ್ಟು ಈ ವರ್ಷದಲ್ಲಿ ದೇವನ ಕಾರ್ಯಗಳನ್ನು ಮಾಡುವಂತೆ, ಪರಿಶುದ್ಧಾತ್ಮನ ಅಭಿಷೇಕದಿಂದ ತುಂಬಲ್ಪಟ್ಟು ಎಲ್ಲಾ ವಿಷಯಗಳನ್ನು ಜಯಿಸುವಂತೆ ದೇವರೇ ನನಗೆ ಕೃಪೆಯನ್ನು ಮಾಡಲು ನಾವು ಪ್ರಾರ್ಥನೆ ಮಾಡುವುದಾಗಿದ್ದರೆ ದೇವರು ನಮ್ಮ ಹತ್ತಿರ ಇರುವುದನ್ನು ನಾವು ಕಾಣುತ್ತೇವೆ. ಹಲ್ಲೆಲೂಯ, ಹಲ್ಲೆಲೂಯ. ಮೋಸೆಗಿಲ್ಲದ ಭಾಗ್ಯ, ಯೋಶುವನಿಗಿಲ್ಲದ ಭಾಗ್ಯ, ಸ್ನಾನಿಕನಾದ ಯೋಹಾನನಿಗಿಲ್ಲದ ಭಾಗ್ಯ. ಇವರೆಲ್ಲ ಬೈಬಲ್ ಹೀರೋಸ್, ಬೈಬಲ್ ಅಲ್ಲಿರುವ ಹೀರೋಗಳು. ಇವರಿಗಿಲ್ಲದ ಭಾಗ್ಯ ದೇವರು ನಿನಗೂ ನನಗೂ ಕೊಟ್ಟಿದ್ದಾನೆ. ಏನು? ಆ ದೇವರು ನನ್ನಲ್ಲಿ ಇದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಚಪ್ಪಳು ಕಳಿ, ನೀ ಬರಬಾರದಂತ ಹೇಳಿದ್ದಾನೆ ಹತ್ರ. ಬಟ್ ಈಗ ದೇವರು ಹತ್ರ ಅಲ್ಲ, ನಾನು ನಿನ್ನ ಒಳಗೇನೆ ಇದ್ದೇನೆ. ಹಲ್ಲೆಲೂಯ. ನಾನು ನಿನ್ನ ಆಲಯವಾಗಿದ್ದೇನೆ. ದೇವರು ನನ್ನಲ್ಲಿ ಬದುಕುತ್ತಾ ಇದ್ದಾನೆ. ದೇವರ ಆಲಯವಾಗಿದ್ದೇವೆ ನಾವು. ಹಲ್ಲೆಲೂಯ, ಹಲ್ಲೆಲೂಯ. ದೊಡ್ಡ ದೇವರು ನಮ್ಮ ಬಾಳಲ್ಲಿ ದೊಡ್ಡ ಕಾರ್ಯಗಳನ್ನು ಮಾಡುತ್ತಾನೆ. ಪರಿಶುದ್ಧಾತ್ಮನ ಅಭಿಷೇಕಕ್ಕಾಗಿ ಬೇಡಿಕೊಳ್ಳಿರಿ, ಪಡೆದುಕೊಳ್ಳಿರಿ. ಪವಿತ್ರಾತ್ಮನಲ್ಲಿ ಬೆಂಕಿಯಿಂದ ಸ್ನಾನ ಪಡಿಸಿಕೊಳ್ಳಿರಿ. ಇದೇ ನಿಮ್ಮ ಪ್ರಾರ್ಥನೆ ಆಗಲಿ. ವರ್ಷದಲ್ಲಿ ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾನೆ. ಹಲ್ಲೆಲೂಯ. ದೇವರ